ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಶ್ರೀ ಗುರುಭ್ಯೋ ನಮಃ. ನೋಡ್ರಿ, ನಿನ್ನೆ ದುರಾಚಾರಿಗಳಿಗೆ ಪರಿಸ್ಥಿತಿ ಏನು ಅಂತ ಹೇಳಿ ಮುಕ್ತಾಯ ಆಗಿತ್ತು. ಅದ ಮುಂದ ಅಥ ಏತಯೋಹೋ ಪಥೋಹೋ ನ ಏಕತರೇಣ ಚ ನ ತಾನಿ ಇಮಾನಿ ಕ್ಷುದ್ರಮಿಶ್ರಾಣಿ ಅಸಕೃದಾವರ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮ್ರಿಯಸ್ವ ಇತ್ತೇತತ್ ತೃತೀಯಂ ಸಾನಂ. ಏನಾಯ್ತು? ಈಗ ಯಾರಿಗೆ ಇವು ಎರಡೂ ಇಲ್ಲ ಅಂತ ಇಟ್ಕೊಳ್ರಿ. ಏನೆರಡೂ ಇಲ್ಲ? ಪಿತೃಲೋಕವೂ ಇಲ್ಲ, ದೇವಲೋಕವೂ ಇಲ್ಲ. ಅವರಿಗೆ ವಿದ್ಯಾ ಮಾರ್ಗವಾಗಲಿ ಕರ್ಮದ ಮಾರ್ಗವಾಗಲಿ ಎರಡೂ ಇಲ್ಲ ಅಂತಾದಾಗ ಹಂಗಾರೆ ಅವ್ರು ಏನಾಗಿ ಹುಡುಕ್ತಾರ ಪ್ರಶ್ನೆ ಮುಂದಿತ್ತು. ಬೇಕಲ್ಲ ಅವ್ರು ಕೆಲವರು ಈ ದುರಾಚಾರಿಗಳು ಇಲ್ಲಿ ಹುಡ್ತಾರ ಅಂತ ಹೇಳಿದ್ರಿ. ಅವರಿಗೆ ಮೇಲಿನ ಲೋಕವೆನಿಸಿರುವಂತಹ ಬ್ರಹ್ಮಯಾನದ ಮೂಲಕವಾಗಿ ಹೋಗುವಂತಹದ್ದೂ ಇಲ್ಲ. ಇನ್ನ ದೇವಯಾನ ಅಂತ ಕರಿತಾ ಇದ್ದೀರಿ, ಆ ಪಿತೃಯಾನ ಅಂತ ಕರಿತಿದ್ದೀರಿ, ಹೋಗಿ ಬರುವಂತಹದ್ದು ಅದೂ ಇಲ್ಲ ಅಂತ ಆದ್ರೆ ಮತ್ತೆ ನೀವು ಯಾವ ಲೋಕಕ್ಕೆ ಹೋಗ್ತಾರವರು ಅನ್ನುವ ಪ್ರಶ್ನೆ. ಅದಕ್ಕೆ ಹೇಳಿದ್ರು ಏತಯೋಹೋ ಪಥೋಹೋ, ಏನ್ ವಿದ್ಯಾ ಮಾರ್ಗ ಕರ್ಮ ಮಾರ್ಗಗಳನ್ನು ಹೇಳ್ತಿದ್ದೀವಿ, ನ ಏಕತರೇಣ, ಇವೆರಡರ ಮಧ್ಯದಲ್ಲಿ ಯಾವೊಂದ್ರಿಂದೂ ಹೋಗೋದಿಲ್ವೋ, ತಾನೇ ಅವರೇನಾಗ್ತಾರೆ, ಇಮಾನಿ ಕ್ಷುದ್ರ ಮಿಶ್ರಾಣಿ ಅಸಕೃದಾವರ್ತೀನಿ, ಸುಖ ದುಃಖಗಳಿಂದ ಮಿಶ್ರಿತವಾಗಿರುವ ಅಲ್ಪವಾಗಿರುವಂತಹ ಜನ್ಮವುಳ್ಳವರಾಗಿ ಇಲ್ಲೇ ಜಾಯಸ್ವ ಬ್ರಿಯಸ್ವ, ಮತ್ ಹುಟ್ಟೋದು ಮತ್ ಸಾಯೋದು, ಇದೇ ಕೆಲಸ ಮಾಡ್ತಾರೆ. ಇದು ತೃತೀಯಂ ಸ್ಥಾನಂ, ಸ್ವರ್ಗ ಮತ್ತು ಮೋಕ್ಷಗಳಿಗಿಂತ ಭಿನ್ನವಾದ ಮೂರನೇ ಸ್ಥಾನ ಯಾವುದು ಅಂತ ಕೇಳಿದ್ರೆ ಇದೇ ಪೃಥಿವಿ. ಇಲ್ಲೇ ಹುಟ್ಟುಕೋತಿರ್ತಾರ, ಇಲ್ಲೇ ಬರ್ಕೋತಿರ್ತಾರ, ಇಲ್ಲೇ ಹೊಕ್ಕೋತಿರ್ತಾರ ಅಂತ ತಿಳಿಸ್ತಾ ಇದ್ದಾರೆ. ತಯೋಹೋ ಪಥೋಹೋ ನ ಏಕತರೇಣ ಚ ತಾನಿ ಇಮಾನಿ ಕ್ಷುದ್ರ ಮಿಶ್ರಾಣಿ ಅಸಕೃದಾವರ್ತೀನಿ ಭೂತಾನಿ ಭವಂತಿ. ಇಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುವಂತಹ ಪ್ರಸಂಗ ಬರ್ತದ. ಇದು ಮೂರನೇ ಸ್ಥಾನ. ಮೊದಲನೇ ಸ್ಥಾನವನ್ನ ದೇವಯಾನವೆಂದು, ಎರಡನೇ ಸ್ಥಾನವನ್ನ ಪಿತೃಯಾನವೆಂದು, ಮೂರನೇ ಸ್ಥಾನವನ್ನ ಭೂಮಿ, ಇಲ್ಲಿಯೇ ಮತ್ತೆ ಬರಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿ ಹಿಂದೆ ಹೇಳಿರುವಂತಹ ದೇವಯಾನ ಅಥವಾ ಪಿತೃಯಾನಗಳಲ್ಲಿ ಹೋಗೋದಿಲ್ವೋ ಅವರು ಅಲ್ಪರು, ಸುಖ ದುಃಖ ಮಿಶ್ರವಾಗಿರುವಂತಹ ಜೀವನ ಉಳ್ಳವರಾಗಿ ಪುನಃ ಪುನಃ ಹುಡುತ್ತಾರೆ, ಸಾಯ್ತಾರೆ. ಇದು ಸ್ವರ್ಗ ಅಥವಾ ಮೋಕ್ಷಕ್ಕಿಂತಲೂ ಬೇರೆಯಾಗಿರುವಂತಹ ಸ್ಥಾನ ಆಗಿದೆ. ಮೂರನೇದ್ದು ಅದನ್ನ ಭೂಮಿ ಅಂತ ಕರೀತೇವೆ. ಮೂರನೇ ಪ್ರಶ್ನೆ ಏನ್ ಕೇಳಿದ್ದು, ಯಾಕೆ ತುಂಬಂಗಿಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ತಿರುಗಿ ಬರ್ತಾರ ಅಂತಂದ್ಮೇಲೆ ತುಂಬಕ್ ಹೆಂಗ ಪ್ರಶ್ನೆ ಕೇಳಿದವರು. ತಿರುಗಿ ಬರ್ತಾರ, ಹೊಕ್ಕೋತ್ ಬರ್ತಾರ, ಅದರಿಂದ ಮೇಲೆ ಇವ್ರಿಗೆ ಇರ್ಲಿಕ್ಕೆ ಜಾಗ ಇಲ್ಲ, ಅದರಿಂದ ತುಂಬೋದಿಲ್ಲ ಅಂತ ಉತ್ತರ ಕೊಟ್ಟಿದ್ರು. ಅದಕ್ಕೆ ಹೇಳಿ ನೋಡ್ರಿ, ತೃತೀಯಂ ಸ್ಥಾನಂ ತೇನ ಅಸೌ ಲೋಕೋ ನ ಸಂಪೂರ್ಯತೆ ಅದರಿಂದ ಆ ಲೋಕವು ಪೂರ್ಣವಾಗುವುದಿಲ್ಲ ಅಂತ ತಿಳ್ಕೊಳ್ರಿ ಇಲ್ಲ ಅಂತ ಮೂರನೇ ಅಂಶವನ್ನು ಹೇಳಿ ಮುಗಿಸಿದ್ರು. ತೇನ ಅಸೌ ಲೋಕೋ ನ ಸಂಪೂರ್ಯತೆ ತಸ್ಮಾತ್, ಆದ್ದರಿಂದ ಜುಗುಪ್ಸೇತ ಅಂದ್ರೆ ವಿರಕ್ತನಾಗಬೇಕು. ಇದೊಂದು ಶಬ್ದಾರ್ಥ ತಿಳಿಯಂಗಿಲ್ಲ, ಬರ್ಕೊಂಡಿಟ್ಕೊಳ್ರಿ. ಆದ್ದರಿಂದ ಈ ಜೀವಿ ಹಿಂಗ ಹೋಗ್ಕೋತ ಬರ್ಕೋತಿರ್ತಾನ ಅಂತಂದ ಮೇಲೆ ಏನು ಕೊನೆ ತನಕ ಹಿಂಗ ಆತಲ್, ಮತ್ತದು ಮುಗಿಯೋದಿಲ್ಲ ಬಿಡೋದಿಲ್ಲ. ಯಾವಾಗ ಇದು ಹಿಂಗೆ ಹೋಗೋದು ಬರೋದು ಅಂತ ಕಲ್ಪನಾ ಬಂತೋ ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಇದರಿಂದ ವಿರಕ್ತನಾಗ್ಲಿ ಪ್ರಯತ್ನ ಮಾಡಬೇಕು. ಇಷ್ಟು ಮುಗೀತು. ಮುಗಿದ ಮೇಲೆ ಮುಂದಿನ ಒಂದು ಮಾತು ಹೇಳ್ತಾರ. ಏನಂತ ಹೇಳ್ತಾರ ಅಂತಂದ್ರ, ಬೇಕೇನೋ ತಗೊಳ್ರಿ. ಅದಕ್ಕೇನ್ ಹೇಳ್ತಾರ ಅಂತಂದ್ರ, ಈ ಪಂಚಾಗ್ನಿ ವಿದ್ಯೆಯನ್ನ ತಿಳಿದುಕೊಂಡಿರುವಂತಹ ವ್ಯಕ್ತಿಗೆ ಪಾತಕಿಗಳ ಜೊತೆಗೆ ಸಂಬಂಧವನ್ನ ಉಂಟು ಮಾಡಿದರೂ ಅವರಿಗೆ ಪಾಪ ಅಂಟುವುದಿಲ್ಲ. ನಾವನ್ನೇ ಹೇಳಿದ್ದೆ ಈ ಪಾಠವನ್ನು ಹೇಳುವಾಗ. ಫಲ ಏನು? ಪಂಚಾಗ್ನಿ ವಿದ್ಯೆಯನ್ನ, ಅದೇನದು ದ್ಯು, ಆ ಸ್ವರ್ಗ ಆದ್ಮೇಲೆ ಪರ್ಜನ್ಯ ಆದ್ಮೇಲೆ ಧರ ಆದ್ಮೇಲೆ ಪುರುಷ ಆದ್ಮೇಲೆ ಸ್ತ್ರೀ,
ಹಿಂಗೆ ಈ ಐದುಗಳಲ್ಲಿ ಇರುವಂತಹ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ರೂಪಗಳು, ಅವುಗಳಲ್ಲಿ ಜೀವ ಹೋಮಿಸಲ್ಪಡ್ತಾನ ಅಂತನ್ನೋದನ್ನ ತಿಳ್ಕೊಂಡ್ರೆ ಏನಾಗ್ತದ ಅಂತಂದ್ರೆ ಸ್ವತಃ ಪಾಪ ಮಾಡಿದವರು ಇರ್ತಾರೆ. ಆ ಪಾಪ ಮಾಡಿದವರ ಜೊತೆಗೆ ಸಹವಾಸ ಮಾಡಿದ್ದಕ್ಕೆ ಅವನಿಗೂ ಪಾಪ ಅಂಟಿರ್ತದೆ. ಅಲ್ರಿ, ಸಹವಾಸ ಮಾಡಿದ್ರೆ ಇವ್ನಿಗೆ ಯಾಕೆ ಪಾಪ ಬರ್ಬೇಕು, ಇವೇನ್ ಪಾಪ ಮಾಡಿಲ್ಲಲ್ಲ ಅಂದ್ರೆ, ಇವ ಇಡ್ಲಿ ಆಗಿಲ್ಲ ಆದ್ರೆ ಇಡ್ಲಿ ಹಿಡ್ಕೊಂಡದ್ದಕ್ಕ ಇವನ್ ಕೈನೂ ಕಪ್ಪಾಗ್ತದ. ಅವೇನ್ ಕಪ್ಪಲ್ಲ, ಅವ ಇದ್ದೆಲ್ಲವ. ಆದ್ರ ಅವ ಹಿಡ್ಕೊಂಡ್ ಕೂಡಲೇ ಏನಾಗ್ತದ ಅವನ ಕೈ ಅಂದ್ರೆ ಕಪ್ಪಾಗ್ತದ. ಹಂಗ ಪಾತಕಿಗಳ ಸಂಸರ್ಗ ಮಾಡಿದ್ದಕ್ಕ ಇವನ್ಗೂ ಕೂಡ ದೋಷ ಬರ್ತದ. ಹಂಗಾರ ಆ ಪಾತಕಿಗಳ ಜೊತೆಗೆ ಸಹವಾಸ ಮಾಡಿದರೂ ಇವನಿಗೆ ದೋಷ ಲೇಪ ಆಗಬಾರದು ಅಂತಿದ್ರೆ ಏನ್ ಮಾಡ್ಬೇಕು, ಈ ಪಂಚಾಗ್ನಿ ವಿದ್ಯೆಯನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳಿ ಕೊರಟಾರ. ಮುಂದಿನ ನೋಡ್ರಿ, ಸ್ಥೇನಃ ಹಿರಣ್ಯಃ ಹಿರಣ್ಯಸ್ಯ ಸುರಾಂ ಪಿಬಂಶ್ಚ ಗುರೋಸ್ತಲ್ಪಮಾವಸನ್ ಬ್ರಹ್ಮಃ ಏತೆ ಪತಂತಿ ಚತ್ವಾರಃ ಪಂಚಮಶ್ಚ ಆಚರಂಸ್ತು ತೈಹಿ ಇತಿ. ಎಷ್ಟು ಚಂದ ಶಬ್ದ ಹಾಕ್ಯಾರ ನೋಡ್ರಿ. ಮೊದಲನೆಯದವ ಸುವರ್ಣ ಸ್ಥೇಯ, ಹಿರಣ್ಯ ಸ್ಥೇಯ, ಬಂಗಾರವನ್ನ ಕದಿಯುವುದು, ಇದು ಒಂದು ಪಾಪ. ಸುರಾಂ ಪಿಬಂಶ್ಚ, ಸೆರೆ ಕುಡಿಯುವುದು, ಇದೊಂದು ಪಾಪ. ಭಾರತ ದೇಶದಲ್ಲಿ ಅಂತ ಇಷ್ಟ ತಿಳ್ಕೊಳ್ರಿ, ಯಾಕಂದ್ರೆ ಹೊರ ದೇಶದಾಗ ಸಂಬಂಧ ಬೀಳುವುದಿಲ್ಲ. ನೀವು ಹೊರ ದೇಶಕ್ಕೆ ಹೋಗಿದ್ರೆ ಎಲ್ಲಾರು ತಗೊಂಡಿರ್ತಾರ. ಎಲ್ಲಾರು ತಗೊಂಡಿರ್ತಾರಂದ್ರೆ ಏನು, ನೀವು ಬಂದವರಿಗೂ ಅದನ್ನೇ ಕೊಡ್ತಾರ ಅವ್ರು ಬಾಟ್ಲಿ. ಅಲ್ಲೆಲ್ಲ ಅದು ಪದ್ಧತಿನೇ ಅದ. ಅದಕ್ಕೆ ಮತ್ತೆ ಭಾರತದಾಗ ಅಷ್ಟ ತಿಳ್ಕೊಳ್ರಿ, ಉಳಿದ ಕಡೆ ದೋಷ ಇಲ್ಲೇನೋ ಅಂತಂದ್ರೆ ಸುರಾಪಾನ ದೋಷವೇ, ಎಲ್ಲಿ ಹೋದ್ರೂ ದೋಷವೇ, ಪ್ರಶ್ನೆ ಇಲ್ಲ. ಈ ಶಾಸ್ತ್ರ ಓದುವಂಥವ್ರಿಗೆ ನಮಗ ಯಾವ್ದನ್ನ ಮಾಡಬಾರದು, ಯಾವ್ರ ಜೊತೆಗೆ ಸಹವಾಸ ಮಾಡಬಾರದು ಅಂತ ತಿಳಿಸ್ಲಿಕ್ಕೆ ಹೇಳಿಕತ್ತ. ದೇಶಾಂತರಗಳಲ್ಲಿ ಕಾಲಾಂತರಗಳಲ್ಲಿ ಏನಾಗಿರ್ತಾವೆಲ್ಲ ಇವು ಹೇಳಿಕ್ ಬರುದಿಲ್ಲ ನಿಮ್ ಕಡೆಯಿಂದ. ಇವನ್ನ ನೋಡ್ರಿ, ಬೇಕಾದ್ರೆ ಹೊರಗಿನ ದೇಶದೊಳಗೆ ಹೆಂಗಿರ್ತದ, ಅವ್ರಿಗಿರೋ ಆ ಚಳಿಗೆ, ಅಲ್ಲಿರೋ ಆ ಇದಕ್ಕ ವ್ಯವಸ್ಥಾಕ ಅದನ್ನ ಹೊಂದ್ಕೊಂಡ್ಬಿಟ್ಟಿರ್ತಾರ ಅವ್ರು. ಏನ್ರಿ, ಹೊಂದ್ಕೊಂಡಿರ್ತಾರಲ್ಲ. ಇಲ್ಲ ಇಲ್ಲೇ ಇದ್ದಾವ, ತಗೊಳ್ಬೇಕು ಅವ್ರು. ಅದ್ರ ಸಲುವಾಗಿ ಮತ್ತ ಶಾಸ್ತ್ರ ಓದುವಂತಹ ವ್ಯಕ್ತಿಗಳು ಇದನ್ನ ದೂರ ಇರಬೇಕು ಅಂತ ತಾತ್ಪರ್ಯ. ಅದಕ್ಕೆ ಎಲ್ಲಾ ವಸ್ತುಗಳು ಎಲ್ಲರಿಗೂ ನಿಷಿದ್ಧ ಅಲ್ಲ. ಶಾಸ್ತ್ರ ಓದೋರಿಗೆ ಯಾವ ನಿಷಿದ್ಧದೋ ಅದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನೋಡ್ರಿ, ಸ್ಥೇನಃ ಹಿರಣ್ಯಸ್ಯ, ಬಂಗಾರದ ಕಳತನ ಮಾಡಬೇಡ್ರಿ. ಸುರಾಂ ಪಿಬಂಶ್ಚ, ಸೆರೆಪಾನ ಮಾಡಬೇಡ್ರಿ. ಗುರುತಲ್ಪ ಗಮನ, ಉತ್ತಮರಾದ ಸ್ತ್ರೀಯರ ಗಮನವನ್ನ ಮಾಡುವುದು. ಆಮೇಲೆ ಬ್ರಹ್ಮ ಹತ್ಯ, ಬ್ರಾಹ್ಮಣರನ್ನ ಕೊಲ್ಲೋದು ಪ್ರೀತಿಯಿಂದ. ಏನ್ ಪ್ರೀತಿಯಿಂದ ಕೊಲ್ಲೋದು ಅಂದ್ರೆ, ಬ್ರಾಹ್ಮಣರನ್ನ ಕೊಲ್ಲೋದು ಅಂದ್ರೆ ಹೆಂಗ್ ಕೊಲ್ಲಬೇಕು, ಚಾಕು ತಗೊಂಡು, ಖಡ್ಗ ತಗೊಂಡು ಚುಚ್ಚಿ ಹಂಗ್ ಕೊಲ್ಲೋದು ಅಂತ ಅರ್ಥ ಏನು, ಅವರಿಗೆ ಮನಸ್ಸಿಗೆ ನೋವು ಮಾಡೋದು ಸಹಿತ ಕೊಲ್ಲೋದು ಅಂತ ಅರ್ಥ. ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಬ್ರಾಹ್ಮಣರಿಗೆ ನಮ್ಮ ವತಿಯಿಂದ ಆಗ್ಬಾರ್ದು. ಸ್ವಂತ ತಾವು ಮಾಡ್ಕೊಂಡ್ರೆ ಬೇರೆ ವಿಷಯ, ಮನಸ್ಸಿಗೆ ನೋವು ನಾವೇನ್ ಮಾಡಿಲ್ಲ. ಅದಕ್ಕೆ ನಮ್ಮ ಪಾಡಿ ನಾವ್ ಇರ್ಬೇಕು. ನಮ್ಮ ಆಡಳಿತ, ನಮ್ಮ ನಡವಳಿಕೆ ಹೆಂಗಿರ್ಬೇಕು ಅಂದ್ರೆ, ನಮ್ಮಿಂದ ಅವ್ರಿಗೆ ದುಃಖ ಆತು ಅಂತ ಆಗ್ಬಾರ್ದು. ಅದಕ್ಕೆ ಹಂಗ್ ಮಾಡ್ಕೋಬಾರ್ದು. ಇದೆಲ್ಲವೂ ಕೂಡ ಉಂಟು. ಏತೇ ಪತಂತಿ ಚತ್ವಾರ, ಇವ್ರ 4 ಮಂದಿ ಏನಿದ್ದಾರೆ ನೋಡ್ರಿ, ಇವ್ರ 4 ಮಂದಿ ಪಾತಕಿಗಳು ಅಂತ ಕರ್ಸ್ಕೊತಾರೆ. ಪಂಚಮಶ್ಚ, 5ನೇದವ ಯಾರಪ್ಪ ಅಂತ ಕೇಳಿದ್ರೆ ಆಚರಂಸ್ತು ತೈಹಿ, ಅವ್ರ ಜೊತೆಗೆ ಶೇಕ್ ಹ್ಯಾಂಡ್ ಮಾಡ್ತಾನ ನೋಡ್ರಿ, ಅವ 5ನೇದವ. ಅವನ ಜೊತೆಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡ್ತಾನಲ್ಲ, ಶೇಕ್ ಹ್ಯಾಂಡ್ ಮಾಡಿ ಶೇಕ್ ಅಬ್ದುಲ್ಲಾ ಅಂತ ಕರ್ಸ್ಕೊತಾನ ಮುಂದೆ. ಅದಕ್ಕೆ ಅವನ ಜೊತೆಗೆ ಸಹವಾಸ ಮಾಡಿದ್ದಕ್ಕೆ ದೋಷ ಬಂತು. ಆ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಮುಂದೆ ಹೇಳ್ತಾರೆ, ಅಥ ಹಯೇತಾನೇವಂ ಪಂಚಾಗ್ನಿನ್ ವೇದ, ಯಾರು ಈ ಪಂಚಾಗ್ನಿಗಳನ್ನ ವೇದ, ನ ಸಹ ತೈರಾಪ್ಯಾಚರನ್, ಅವ್ರ ಜೊತೆಗೆ ಸೇರಿಕೊಂಡ್ರೂ ಕೂಡ ಪಾಪ್ಮನ ನಲಿಪ್ಯತೆ, ಪಾಪದ ಲೇಪ ಆಗುವುದಿಲ್ಲ. ಶುದ್ಧ ಪೂತಃ ಪುಣ್ಯಶ್ಲೋಕೋ ಭವತಿ, ಅವ ಶುದ್ಧನಾಗ್ತಾನ, ಪೂತನಾಗ್ತಾನ, ಪುಣ್ಯಶ್ಲೋಕೋ ಭವತಿ. ನಾಳೆ ಅವ್ರು ಸ್ಮರಣೆ ಮಾಡ್ತಾರ ಜನ ಎಲ್ಲ, ಏವಂ ವೇದ ಏವಂ ವೇದ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ ಆಯ್ತಾ ಏನಂತ ಹೇಳಿದ್ದು ನೋಡ್ರಿ, ಬಹಳ ಮಹತ್ವದ. ಏನಾಯ್ತು, ಪಂಚಾಗ್ನಿ ವಿದ್ಯೆಯನ್ನ ಯಾರು ತಿಳಿದುಕೊಂಡಿದ್ದಾನೋ, ಪಂಚಾಗ್ನಿಯನ್ನು ಯಾರು ತಿಳ್ಕೊಂಡಿದ್ದಾನೋ ಅವನು 4 ತರಹದ ಪಾಪಿಗಳ ಜೊತೆಗೆ ಸಹವಾಸ ಮಾಡಿದರೂ ಪಾಪ ಲೇಪವಾಗುವುದಿಲ್ಲ. ಮತ್ತ ಅವ ಸ್ವತಃ ಶುದ್ಧನಾಗ್ತಾನ, ಮತ್ತ ಒಳಗೂ ಹೊರಗೂ ಶುದ್ಧನಿದ್ದಾನ. ಅಷ್ಟೇ ಅಲ್ಲ, ಉಳಿದವರಿಗೂ ಕೂಡ ಶುದ್ಧಿಯನ್ನು ಉಂಟು ಮಾಡ್ತಾನ. ಅದರಿಂದ ನಾಸ್ಯ ಸಂಸರ್ಗ ದೋಷಸ್ತಿ ಕದಾಚನ ಭವಿಷ್ಯತಿ. ಹಿಂಗ ನಮಗೇನಾದ್ರೂ ಯಾವುದೇ ಪ್ರಸಂಗದಲ್ಲಿ ಸಂಸರ್ಗದಿಂದ ದೋಷ ಉಂಟಾಗಿದೆ ಅಂತ ಅನಿಸಿದರೆ ಆಗ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ,
ಈ ಪಂಚಾಗ್ನಿಗಳ ಸ್ಮರಣೆಯನ್ನ ಮಾಡಬೇಕು. ತಿಳಿತಾ? ಇದ್ರ ಬಗ್ಗೆ ಸಾಕಷ್ಟು ವಿಷಯ ಹೇಳೋದದ, ಮತ್ತೊಮ್ಮೆ ಹೇಳ್ತೀನಿ, ಸದ್ಯ ಮುಂದೆ ಹೋಗ್ತೀನಿ. ಇದು ಮುಗಿದ ಮೇಲೆ ಒಂದು ಸ್ವಾರಸ್ಯದ. ಈಗ ಏನು ಸ್ವಾರಸ್ಯದ ನೋಡ್ಕೊಡ್ರಿ. ಆಚಾರ್ಯರ ಭಾಷ್ಯ ಬರ್ತದೆ. ಈಗ ಬಂತ? ಏನ್ ಭಾಷ್ಯ ಬಂತು ತೆಗೆದಿರ್ಲಿಲ್ಲ, ಪೇಜ್ ನಂಬರ್ 386. ಪರ್ಜನ್ಯ ಅನ್ನುವಂತಹ ಶಬ್ದಾರ್ಥವನ್ನ ಮತ್ತೊಂದು ಸರ್ತಿ ಹೇಳಿಕತ್ತಾರ ಆಚಾರ್ಯ. ಏನಂತ? ಪರಂ ಅಸ್ಯ ಜನ್ಯಮಿತಿ ಪರ್ಜನ್ಯ. ಪರಂ ಅಂದ್ರ ಉತ್ತಮರು. ಯಾರವರು ಉತ್ತಮರು? ಚತುರ್ಮುಖರೆಂಬುವಂತಹ ಉತ್ತಮರಾದ ವ್ಯಕ್ತಿಗಳು ಅಸ್ಯ ಈ ಪರಮಾತ್ಮನಿಂದ ಜನ್ಯಂ ಹುಟ್ಟುತ್ತಾರಾದ್ದರಿಂದ ಪರ್ಜನ್ಯ ಅಂದ್ರೆ ಜನಕ, ಅಪ್ಪ ಅಂತ ಅರ್ಥ ಬಂತು. ನೋಡ್ರಿ, ಪರ್ಜನ್ಯ ಶಬ್ದವನ್ನ ಸಮಾಜದಲ್ಲಿ ನಾವು ಮೋಡ ಅಂತ ಕರಿತೇವೆ. ಬಾಹ್ಯದಲ್ಲಿ ವಿಚಾರ ಮಾಡುವಾಗ ನಾವು ಸಮಾಜದಲ್ಲಿ ಏನ್ ಕರಿತೀವಿ? ಲೌಕಿಕರು ಮೋಡ ಮೋಡ ಅಂತ ಕರಿತೀವಿ. ಪರಮಾತ್ಮನಿಗೆ ಏನ್ ಹೆಸರು? ಪರಮಾತ್ಮನಲ್ಲಿ ಈ ಪರ್ಜನ್ಯ ಶಬ್ದವನ್ನ ಸಮನ್ವಯ ಮಾಡಿದ್ರೆ ಏನ್ ಅರ್ಥ ಆಗ್ತದ ಅಂದ್ರೆ ಜನಕ ಅಂತ ಆಗ್ತದ. ಆ ಅರ್ಥದಲ್ಲಿ ಮೋಡವೂ ಜನಕವೇ. ಯಾಕ? ಮಳೆ ನೀರನ್ನ ಹುಟ್ಟಿಸ್ತದ. ಅದು ಅಂದ್ರೆ ಮಳೆ ನೀರು ಕೊಡ್ತದ, ಅದು ಅಪ್ಪನೇ ಆಯ್ತಲ್ಲ ಮತ್ತೆ. ಅದಕ್ಕೆ ಪರ್ಜನ್ಯ ಅಂತ ಕರೆದಿದ್ದಾರೆ. ಸರಿ, ಮುಗೀತು. ಈಗ ನೆಕ್ಸ್ಟ್ ಹೋಗೋಣಂತ. ಏನಂತಾರ ಅಂದ್ರೆ, ಅಲ್ಲ, ನೀವು 30 ಶಬ್ದಗಳನ್ನ ಪರಮಾತ್ಮನಲ್ಲಿ ಸಮನ್ವಯ ಮಾಡಿದ್ದೀರಿ. ಮುಂದಿನ ಭಾಷ್ಯ ಬಹಳ ಚಂದದನೆ, ಗಮನಿಸ್ರಿ. ಹೊಸ ಬೆಳಕು ಹುಟ್ಕೋತದೆ ನಿಮಗೆ, ತಕ್ಕಂತ ಹೊಸ ಬೆಳಕು ಬರ್ತದೆ. ಈಗ ಏನ್ ಗಮನಿಸ್ಬೇಕು ಅಂತ ಹೇಳ್ತೀನಿ. 30 ಶಬ್ದ ಬರ್ಕೊಂಡಿದ್ದೀರಿ ನೀವಲ್ಲಿ. ಏನ್ 30 ಶಬ್ದ ಬರ್ಕೊಂಡಿದ್ದೀರಿ? ಅಗ್ನಿ, ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ಆಮೇಲೆ ಮತ್ತೆ ಇನ್ನೇನದ ಅಂತಂದ್ರೆ ಅಲ್ಲ, ಅರ್ಚಿ ಆಮೇಲೆ ಧೂಮ ಆಯ್ತು. ಹಿಂಗೆಲ್ಲ ನೀವು ಬರ್ಕೊಂಡಿದ್ದೀರಿ. ಬರೆದುಕೊಂಡಿರುವಾಗ ವಿಷ್ಪುಲಿಂಗ ಕಿಡಿಗಳನ್ನ ಇಷ್ಟು ಬರ್ಕೊಂಡಿದ್ದೀರಿ. ಇವು 5-6 30 ಶಬ್ದಗಳು. ಮತ್ತ 30 ಶಬ್ದ, ಇದರಲ್ಲಿ 30 ಮತ್ತೆ 30 ಶಬ್ದಗಳನ್ನ ನೀವು ಭಗವಂತಲ್ಲೇ ಸಮನ್ವಯ ಮಾಡಿದ್ದು ಯಾವ ರೀತಿಯಿಂದ ಮಾಡಿದ್ದೀರಿ? ಎಲ್ಲಾ ಶಬ್ದಗಳನ್ನ ಒಡೆದು ಮಾಡಿದ್ದೀರಿ. ಒಡೆದು ಮಾಡೋದಂದ್ರೆ ಯೌಗಿಕವಾಗಿ ಮಾಡೋದು ಅಂತ ಅರ್ಥ. ಬರ್ಸಿದ್ದೀನಿ ಅದನ್ನ. ಯೌಗಿಕವಾಗಿ ನೀವು ಈ ಶಬ್ದಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡಿದ್ದೀರಲ್ಲ, ಲೋಕದಲ್ಲಿ ಯೋಗ ಮತ್ತು ರೂಢ ಅನ್ನುವ 2 ಪ್ರಸಂಗಗಳಿದ್ದಾಗ ಶಬ್ದದ ಅರ್ಥವನ್ನ ಮಾಡುವಾಗ ಹೆಚ್ಚು ಜನ ಅಪೇಕ್ಷೆ ಪಡುವುದು ರೂಢಾರ್ಥವನ್ನ ಹೊರತಾಗಿ ಯೌಗಿಕ ಅರ್ಥವನ್ನಲ್ಲ. ಸಮಾಜ ಏನ್ ಅಪೇಕ್ಷೆ ಪಡ್ತದ? ಘಟ ಅಂತಂದಾಗ ಗಡಿಗೆ ಅಂತನ್ನೋ ಅರ್ಥವನ್ನ ಅಪೇಕ್ಷೆ ಪಡ್ತದ ಹೊರತಾಗಿ ಪರಮಾತ್ಮ ಅನ್ನೋ ಅರ್ಥವನ್ನ ಅಪೇಕ್ಷೆ ಪಡುವುದಿಲ್ಲ. ಗೌಹು ಅಂತದ. ಗೌಹು ಅಂದ್ರೆ ಆಕಳು ಅನ್ನೋ ಅರ್ಥವನ್ನ ಅಪೇಕ್ಷೆ ಪಡುತ್ತೆ ಹೊರತಾಗಿ ಸದ್ಗತಿಗೆ ಕಾರಣ ಆದ್ರಿಂದ ಪರಮಾತ್ಮನಿಗೆ ಗೌ ಅಂತ ಕರೀತಾರ ಅಂತನೋ ಅರ್ಥವನ್ನ ಅಪೇಕ್ಷೆ ಪಡುವುದಿಲ್ಲದು. ಅಂದ್ಮೇಲೆ ರೂಢಿ ಅರ್ಥ ಏನಿದೆ, ರೂಢವಾದ ಅರ್ಥ, ಅದು ಪ್ರಚಲಿತವಾದ ಅರ್ಥ, ಸಮಾಜದಲ್ಲಿ ಇದ್ದ ಅರ್ಥ. ಮೆಜಾರಿಟಿ ಯಾವ್ದಕ್ಕದ ಅಂದ್ರೆ ರೂಢಿಗೆ ಮೆಜಾರಿಟಿ ಅದ. ಮೈನಾರಿಟಿ ಯಾವ್ದಕ್ಕದ ಅಂದ್ರೆ ಯೌಗಿಕಕ್ಕದ. ಅಂದಮೇಲೆ ಶ್ರೀಮದಾಚಾರ್ಯರು ಅದು ಹೇಗೆ ಮೈನರ್ ಆಗಿರುವಂತಹ ಯೌಗಿಕವನ್ನ ತೆಗೆದುಕೊಂಡು ಭಗವಂತನಲ್ಲಿ ಶಬ್ದ ಸಮನ್ವಯ ಮಾಡಿಕೊಟ್ರು. ಮೆಜಾರಿಟಿ ಯಾವ್ದದ ಅಂತಂದ್ರೆ ಮೇಜರ್ ಯಾವುದು ಅಂದ್ರೆ ರೂಢಿ. ಅಂದ ಮೇಲೆ ಶ್ರೀಮದಾಚಾರ್ಯರು ಆ ರೀತಿ ಮಾಡಿದರೆ ಚಂದ ಇರ್ತಿತ್ತೇನೋ ಅಂತ ಒಂದು ಪ್ರಶ್ನೆ. ಅಂದ್ರೆ ಆಚಾರ್ಯರ ಬುದ್ಧಿಶಕ್ತಿ ಹೆಂಗ್ ಕೆಲಸ ಮಾಡ್ತಿರ್ತದ ಅಂತ ಅರ್ಥ ಮಾಡ್ಕೊಳ್ಳಿಕ್ ಕಷ್ಟ ಆಗ್ಲಿರ್ತದ. ನನಗೆ ಕಷ್ಟ ಆಗ್ಲಿರ್ತದ. ಧಡ ಹೇಳ್ಬಿಟ್ರು, ಎಲ್ಲ ಪ್ರಮಾಣ ಕೊಟ್ಟು ದಡ್ ಹೇಳ್ಬಿಟ್ರು, ಎಲ್ಲ ಮುಗಿಸ್ಬಿಟ್ರು. ಏನಂತ? ಆದಿತ್ಯ ಅಂದ್ರೆ ಅದು, ಅಗ್ನಿ ಅಂದ್ರೆ ಇದು ಹೇಳಿದ್ವಲ್ಲ, ಧೂಮ ಅಂದ್ರೆ ಧೂತ್ಕಾರ, ಆಹಾ ಅಂದ್ರೆ ಅಜ್ಞಾನ ಹೊರತಕ್ಕಿಲ್ದೆ ಇದ್ದವನು. ಹಿಂಗ ಎಲ್ಲಾ ಅರ್ಥವನ್ನ ಹೇಳಿ ಮುಗಿಸಿ ಮತ್ತ ಸಿಂಹಾವಲೋಕನ ಆಚಾರ್ಯ ಹಿಂತಿರುಗಿ ನೋಡಿದ್ರು. ಎಲ್ಲಾ ಯೋಗಕ್ಕೆ ಹೇಳ್ಬಿಟ್ಟೀನಿ, ಇವು ಹುಚ್ಚುಗಳು ಸಮಾಜದಾಗ ಕೂತದ್ವಿವು, ನಮಗ ಅರ್ಥ ಆಗ್ತಾವೋ ಇಲ್ಲೋ ಅಂತ ನಮ್ಮನ್ನ ನೋಡಿದ್ರು. ಅವ್ರು ಮತ್ತ ಏನ್ ಕರುಣೆ ನೋಡ್ರಿ, ನಮ್ಮನ್ನ ನೋಡಿದ್ರು. ನಾವ್ ಹಿಂಗ್ ಪ್ರಶ್ನೆ ಮಾಡೋರು, ಮೆಜಾರಿಟಿ ಮೈನಾರಿಟಿ ಯಾರಿಗದ ನೋಡ್ರಿ ಅನ್ನೋರು ನಾವು. ರೂಢಿಗೆ ಮೆಜಾರಿಟಿ, ಯಾಕಂದ್ರೆ ನಮಗ ತಿಳಿದು ಬರೋದೇ ಆ ಶಬ್ದಗಳು, ಯೋಗಿಕ ಶಬ್ದ ತಿಳಿದು ಬರೋದೇ ಇಲ್ಲ ನಮಗ. ಈಗ ನಾನು ತಂಬಿಗಿ ಅಥವಾ ಮತ್ತಪ್ಪ ವಸ್ತ್ರ ಅನ್ನೋ ಶಬ್ದಕ್ಕ ನಾ ಹಿಂಗ ಬಟ್ಟಿ ಅಂತ ತಿಳ್ಕೊಂಡಿನಿ, ಅದು ದೇವರು ಅಂತ ಅರ್ಥ ಮಾಡಿದ್ರೆ ನನ್ ಗತಿ ಏನು ಮುಂದೆಲ್ಲದ? ವ್ಯವಹಾರ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ನನಗೆ. ಅದಕ್ಕ ರೂಢಿಯಲ್ಲಿ ಏನಾದ್ರೂ ಹೇಳಲಿಕ್ಕೆ ಬರ್ತದ ಇದನ್ನ ಅಂತ ಕೇಳಿದ್ರೆ ಆಚಾರ್ಯರು ತತ್ಕ್ಷಣದಲ್ಲಿ ಒಂದು ಪ್ರಮಾಣವನ್ನು ಕೊಡುತ್ತಾರೆ. ಪಂಚ ಸ್ವರೂಪೇಣ ಸೂರ್ಯಾದೌ ಸಂಸ್ಥಿತೋ ಹರಿಹಿ ಸ್ವರ್ಗಾದೌ ಚಾಪಿ ತನ್ನಾಮ ತದ್ಯೋಗಾನ್ ನಾಮಿನ ಪರೇ ಅಂತ ಹೇಳ್ತಾ ಇದ್ದಾರೆ. ಪಂಚ ಸ್ವರೂಪೇಣ 5 ರೂಪಗಳಿಂದ ಸೂರ್ಯಾದೌ ಸಂಸ್ಥಿತೋ ಹರಿಹಿ, ಸೂರ್ಯ ಮೊದಲಾದವುಗಳಲ್ಲಿದ್ದಾನ, ಸ್ವರ್ಗಾದೌ ಚಾಪಿ ಸ್ವರ್ಗ ಮೊದಲಾದವುಗಳಲ್ಲಿದ್ದಾನ. ಮುಗಿತ. ಈಗ ಇದಿಷ್ಟು ವಿಷಯ ಗೊತ್ತಾತು ನಮಗೆ. ಈ ಕೊನೆ ತುಂಡು ಮಹತ್ವದ ತನ್ನಾಮ
ತದ್ಯೋಗ ನಾಮಿನ ಪರೇ. ಸ್ವರ್ಗ ಎನ್ನುವ ಹೆಸರು, ಪರ್ಜನ್ಯ ಎನ್ನುವ ಹೆಸರು ಭಗವಂತನದ್ದೇ ಅಲ್ರಿ. ಮತ್ತೆ ಈಗೂ ಹೇಳಿದನ ಅರ್ಥ ಹೊಡೆದು ಹೇಳಿಕತ್ತಿಲ್ಲ, ರೂಢಿಯಲ್ಲೇ ಎಲ್ಲಾ ನಾಮಗಳು ಭಗವಂತನದ್ದು ಅಂತ ಹೇಳ್ತಾ ಇದ್ದೇವೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಎಂಬ ಶ್ರುತಿಯು ಎಲ್ಲ ನಾಮಗಳು ಭಗವಂತನ ನಾಮಗಳೇ ಅಂದ್ರೆ ಯೌಗಿಕ ಅಲ್ಲ, ರೂಢಿಯಿಂದ. ಓ ಅಲ್ಲ ಚರ, ಈಗ ಅಗ್ನಿ ಎನ್ನುವ ನಾಮ ಭಗವಂತನದ್ದು ಅಂತಂದ್ರೆ ಮತ್ತೆ ಅಗ್ನಿಗೆ ಹೆಂಗ್ ಕರೆದ್ರಿ ನೀವು? ಪ್ರಶ್ನೆ ಬಂತಲ್ಲ, ಹೆಂಗ್ ಬಂತು ಅಂತ ಕೇಳಿದ್ರೆ ಆಚಾರ್ಯ ಅಂತಾರ ತದ್ಯೋಗಾತ್ ನಾಮಿನ ಪರೇ. ಆ ಭಗವಂತನ ಸಂಬಂಧವನ್ನ ಹೊಂದಿದ್ದಕ್ಕಾಗಿ ಈ ಅಗ್ನಿಗೆ ಅಗ್ನಿ ಅಂತ ಹೆಸರು ಬಂದದ. ವಾಸ್ತವದಲ್ಲಿ ಅಗ್ನಿಗೆ ಅಗ್ನಿ ಅಂತ ಹೆಸರಲ್ಲ, ಮೂಲ ಹೆಸರು ಅವಂದು. ಹೊಸ ಅದ ನೆನ್ಪಿಟ್ಕೊಟ್ಟಿಲ್ಲ, ಸಂಬಂಧ ಆದದ್ದಕ್ಕೆ, ಸಂಬಂಧ ಆದದ್ದಕ್ಕೆ ಬಂದದ, ಬಾಡಿಗೆ ತಗೊಂಡದಲ್ಲ ಅದು. ಹೆಂಗಂದ್ರ ಅಗ್ನಿ ಅಗ್ನಿ ಇರ್ತದ, ಅದ್ರೊಳಗೆ ಸುಡೋ ಶಕ್ತಿ ಇರ್ತದ. ಆದ್ರೆ ಅದೇನಾಗ್ಯದ ಅಂತಂದ್ರೆ ಇಡ್ಲಿ ಒಳಗೆ ಪ್ರವೇಶ ಆಗ್ಯದ. ಇಡ್ಲಿ ಪ್ರವೇಶ ಆದ ಕೂಡಲೇ ಇಡ್ಲಿ ಸುಡುತ್ತದ ಅಂತಂತೀವಿ, ಬೇಡ ಚಲೋ ಶಬ್ದ. ಕಬ್ಬಣ ಸುಡುತ್ತದ ಅಂತಂತೀವಿ. ಕಬ್ಬಣವು ಸುಡುತ್ತದೆ ಅಂದ್ರೆ ತಣ್ಣಗಿದ್ದ ಕಬ್ಬಣ ಬಾಜುಕದ, ಸುಡುವಲ್ತಾಗ್ಯದ. ಈ ಅಗ್ನಿ ಪ್ರವೇಶ ಮಾಡಿದ ಕಬ್ಬಣ ಮಾತ್ರ ಸುಡ್ಲಿಕ್ಕತ್ತದ. ಹೌದಾ? ಅಗ್ನಿಯ ಸಂಬಂಧ ಇರುವ ಕಬ್ಬಿಣವು ಸುಡುತ್ತಿದೆ, ಅದೇ ಅಗ್ನಿಯ ಸಂಬಂಧವಿಲ್ಲದೆ ಇರುವಂತಹ ಕಬ್ಬಣವು ಸುಡುತ್ತಿಲ್ಲ. ಹಂಗಾದ್ರೆ ಕಬ್ಬಣ ಸುಡುತ್ತದ ಅಂತ ಯಾವಾಗ ಅನ್ಬೇಕು ಅಂದ್ರೆ ಅಗ್ನಿ ಸಂಬಂಧಕ್ಕೆ ಒಳಗಾದಾಗ. ಸುಡುವಿಕೆ ಎನ್ನುವ ಕ್ರಿಯೆ ಅಗ್ನಿಯಲ್ಲಿ ಇದ್ದದ್ದು ಕಬ್ಬಿಣದಲ್ಲಿ ಕಾಣಿಸ್ಕೊಳ್ತು, ಸಂಬಂಧ ಇದ್ದದಕ್ಕೆ. ಹಂಗ ಭಗವಂತನ ಸಂಬಂಧ ಈ ಅಜ್ಞಾದಿ ದೇವತೆಗಳಿಗೆ ಇದ್ದದ್ದಕ್ಕೆ ಅಜ್ಞಾದಿ ಶಬ್ದಗಳೆಲ್ಲ ಭಗವಂತನನ್ನೇ ರೂಢಿಯಿಂದ ಹೇಳ್ತಾ ಇದ್ರು. ತತ್ ಸಂಬಂಧ ಇರೋದರಿಂದಾಗಿ ಅಜ್ಞಾದಿಗಳಿಗೂ ಕರಿತಾ ಇದ್ದೇವೆ. ಇದೊಂದು ದೊಡ್ಡ ಸಿದ್ಧಾಂತ, ಆಚಾರ್ಯದ ಬಹಳ ಅದ್ಭುತವಾದ ಸಿದ್ಧಾಂತ ಇದು. ಪಂಚಪಂಚ ಸ್ವರೂಪೇಣ ಸೂರ್ಯಾದೌ ಸಂಸ್ಥಿತೋ ಹರಿಹಿ ಸ್ವರ್ಗಾದೌ ಚಾಪಿ ತನ್ನಾಮ ತದ್ಯೋಗ ನಾಮಿನಃ ಪರೇ. ಅವನ ಸಂಬಂಧ ಇದ್ದರಿಂದಾಗಿ ಎಲ್ಲ ನಾಮಗಳು ಉಳಿದವರಿಗೆ ಹೇಳಲಿಕ್ಕೆ ಬರ್ತದ. ಅಂದರೆ ಈಗ ಕೊನೆಗೆ ಈ ಘಟ್ಟ ಮುಗೀತು, ಈ ಪಂಚಾಗ್ನಿ ವಿದ್ಯೆ ಘಟ್ಟ ಮುಗೀತು. ಇನ್ನು ಮುಂದೆ ವೈಶ್ವಾನರ ವಿದ್ಯಾ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ವೈಶ್ವಾನರ ವಿದ್ಯಾ ಘಟ್ಟ ಬಹಳ ಮಹತ್ವದ. ಅದನ್ನ ಮುಂದೆ ಏನೇನು ಹೇಳ್ಬೇಕು ಎಲ್ಲ ಹೇಳ್ಕೊತ ಹೋಗೋಣಂತ ವೈಶ್ವಾನರ ವಿದ್ಯೆಯನ್ನ. ಏನು ಅಂದ್ರೆ ಇಲ್ಲಿಯವರೆಗೆ ಈ ಘಟ್ಟದಲ್ಲಿ ನಾವು ಶ್ರೀಮದಾಚಾರ್ಯರಿಂದಾಗಿ ಕಲಿತ ಪಾಠ ಏನು ಅಂತ ನಾನು ಶ್ರೀನಿವಾಸ್ ಅವರಿಗೆ ಪ್ರಶ್ನೆ ಕೇಳಿದ್ರೆ ಅವರಿಗೆ ಉತ್ತರ ಹೇಳುವಾಗ ನಾನೇ ಹೇಳಬೇಕು ಉತ್ತರವನ್ನು. ಹೀಗೆ ಹೇಳ್ತೀನಿ. ಏನಂತ ಉತ್ತರ ಹೇಳ್ತೀನಿ? ಈ ಘಟ್ಟ ಪಂಚಾಗ್ನಿ ವಿದ್ಯೆಯಲ್ಲಿ ಶ್ರೀಮದಾಚಾರ್ಯ ನಮಗೆ ಭಗವಂತನ ಬಗ್ಗೆ ಏನ್ ತಿಳಿಸಿಕೊಟ್ರು ಹೇಳ್ರಿ ಅಂತ ಕೇಳಿದಾಗ, ಸಕಲ ಶಬ್ದಗಳು ಯೌಗಿಕವಾಗಿ ಆಗಲಿ ರೂಢಿಯಿಂದಾಗಲಿ ಭಗವಂತನನ್ನೇ ಹೇಳುತ್ತವೆ. ಇದು ಪ್ರಧಾನವಾದ ಸೂತ್ರ. ಇದನ್ನ ಸರಾಫ್ ಅವರು ನಾವು ಇಬ್ರು ಕಾನ್ವರ್ಸೇಷನ್ ಮಾಡ್ತಿದ್ರೆ ಹೆಂಗ್ ಸಮನ್ವಯ ಮಾಡ್ಕೊಂಡು ಅರ್ಥ ಮಾಡ್ಕೋತೀವಿ? ನಾವು ಮೂರನೇದವರಾದ ಎನ್ ಕೆ ಅವ್ರು ಹೆಂಗ್ ತಿಳಿಸ್ತೀವಿ ಇದನ್ನ? ಸರಾಫ್ ಅವ್ರ ಪ್ರಶ್ನೆ ಕೇಳ್ತಾರೆ, ನಾವು ಉತ್ತರ ಹೇಳ್ತೀವಿ. ನಾವು ಉತ್ತರ ಹೇಳ್ತೀವಿ, ಪ್ರಶ್ನೆ ಕೇಳ್ತಾರೆ. ಅವಾಗ ಉತ್ತರ ತಿಳಿಯೋದು ಯಾರಿಗೆ ತಿಳಿತದ? ಎನ್ ಕೆ ಅವ್ರಿಗೆ ತಿಳಿತದ. ಹೆಂಗ ಅಂದ್ರೆ, ಹೌದಾಚಾರ, ಎಲ್ಲಾ ಶಬ್ದಗಳನ್ನು ನೀವು ಭಗವಂತನಲ್ಲಿ ಯೌಗಿಕವಾಗಿ ರೂಢಿಯಿಂದ ಮಾಡಿಬಿಟ್ರಿ ಅಂದ್ರೆ ಶ್ರೋತೃಗಳಾದ ನಮಗ ಏನ್ ಲಾಭ ಆಯಿತು? ಇದರಿಂದ ಭಗವಂತನಲ್ಲಿ ಏನ್ ದೊಡ್ಡ ವ್ಯಕ್ತಿತ್ವ ತಿಳಿದು ಬಂತು, ಮಹತ್ವ ಏನ್ ತಿಳಿದು ಬಂತು ಅಂತ ಕೇಳಿದ್ರೆ, ಯೌಗಿಕವಾಗಿ ಮಾಡಿದಾಗ ಭಗವಂತನಲ್ಲಿರುವಂತಹ ಅನೇಕ ಗುಣಗಳು ತಿಳಿದು ಬಂದವು. ಯೌಗಿಕವಾಗಿ ಮಾಡಿದ. ಯಾಕಂದ್ರೆ ಅಗ್ನಿ ಅನ್ನುವಂತಹ ಶಬ್ದ ಹೇಳಿದಾಗ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತಿನ್ನುವಂಥವನು, ನಮ್ಮ ಇಂದ್ರಿಯಗಳ ಪ್ರೇರಕನಾಗಿದ್ದಾನೆ, ಜಗತ್ ಪ್ರೇರಕನಾಗಿದ್ದಾನೆ ಎನ್ನುವಂತಹ ಗುಣಗಳು ತಿಳಿದು ಬಂತು. ಹಾಗಾದರೆ ಶ್ರೀಮದಾಚಾರ್ಯರು ಯೌಗಿಕವಾಗಿ ಎಲ್ಲಾ ನಾಮಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡುವ ಮೂಲಕವಾಗಿ ಅನೇಕ ಗುಣಗಳನ್ನು ತಿಳಿಸಿಕೊಟ್ರು. ರೂಢಿಯಿಂದ ಸಮನ್ವಯ ಮಾಡುವ ಮೂಲಕವಾಗಿ ಏನ್ ತಿಳಿಸಿಕೊಟ್ರು ಅಂತಂದರೆ, ಪ್ರತಿಯೊಂದು ವಸ್ತುವೂ ಕೂಡ ಭಗವಂತನ ಸಂಪರ್ಕಕ್ಕೆ ಒಳಗಾಗಿಯೇ ಇರ್ತದೆ ಹೊರತಾಗಿ ಯಾವ ಒಂದು ವಸ್ತುವು ಕೂಡ ಭಗವಂತನನ್ನ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಅಂತ ಹೇಳಿಕ್ ಬರುವುದಿಲ್ಲ. ಆ ಸಂಬಂಧವನ್ನು ಹೆಂಗ್ ತಿಳ್ಕೊಳ್ಬೇಕು ಅಂದ್ರೆ, ಅಂದ್ರೆ ಸಂಬಂಧ ಶುರುವಾಯಿತು. ಜೀವ, ಪ್ರಾಣಿ, ಅಗ್ನಿ, ನೀರು, ನೀವು ಏನಂದ್ರೂ ಕೂಡ ಭಗವಂತನ ಸಂಬಂಧವನ್ನು ತಿಳಿಸ್ಬೇಕು. ಯಾಕ? ಜಗತ್ತಿನಲ್ಲಿದ್ದ ಎಲ್ಲಾ ನಾಮಗಳು ಭಗವಂತನದ್ದು ಅಂತ ಆದಾಗ ಈ ವಸ್ತುವಿಗೆ ಕರಿತೀವಿ ಅಂದ್ರೆ ಇವನಿಗೆ ಅವನ ಸಂಬಂಧ ಇಲ್ಲದೆ ಹೆಂಗ್ ಕರಿತಿದ್ವಪ್ಪ ನಾವು ಅದಕ್ಕೆ? ಉದಾಹರಣೆಗೆ ಯಾವುದು ಅಂತ ಕೇಳಿದಾಗ
ಕಬ್ಬಿಣವು ಸುಡುತ್ತದೆ. ಕಬ್ಬಿಣವು ಸುಡುತ್ತದೆ ಅಂತಂದಾಗ ಸುಡುವಿಕೆ ಅಂತ ಅನ್ನೋದು ಅಗ್ನಿಯಲ್ಲಿರುವಂತಹ ಕ್ರಿಯೆ. ಅದು ಇದಕ್ಕೆ ಹೆಂಗ್ ಬಂತು, ಕಬ್ಬಿಣಕ್ಕೆ ಹೆಂಗ್ ಬಂತು ಅಂತ ಕೇಳಿದ್ರೆ ಅಗ್ನಿಯ ಸಂಬಂಧವುಳ್ಳದ್ದಾದ್ರಿಂದ. ಹಾಗಾಗಿ ಶ್ರೀಮದಾಚಾರ್ಯ ಘಟ್ಟದಲ್ಲಿ ನಮಗೆ ಶಾಸ್ತ್ರೀಯವಾದ 2 ಪ್ರಧಾನ ಪ್ರಮೇಯಗಳನ್ನು ತಿಳಿಸಿಕೊಟ್ರು. ಭಗವಂತನಲ್ಲಿ ಯೌಗಿಕವಾಗಿ ಶಬ್ದಗಳ ಸಮನ್ವಯ ಮಾಡಿದರೆ ಗುಣಗಳಾಗ್ತದೆ, ರೂಢಿಯಿಂದ ಶಬ್ದಗಳನ್ನು ಸಮನ್ವಯ ಮಾಡಿದರೆ ಭಗವಂತನಲ್ಲಿ ಅವರ ಸಂಬಂಧ ಇನ್ನುಳಿದ ಜೀವರಾಶಿಗಳಿಗೆ ಅದ ಅಂತ ತಿಳ್ಕೊಳ್ರಿ. ಹಾಗಾಗಿ ನಾವು ದೇವರು ಏನಾದ್ವಿ ಈಗ ಅಂದ್ರೆ ಸಂಬಂಧಿಕರಾದ. ಏನು ಹೊಸ ಘಟ್ಟ? ಈಗ ರೂಢಿ ಮತ್ತು ಯೋಗದಿಂದ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಇದಾದ ಮೇಲೆ ಒಂದು 5 ಜನ ಮಹಾಶಾಲರು ಮಹಾಶೋತ್ರಿಯರು ಅಂತ ಹೆಸರು. ಬ್ಯೂಟಿಫುಲ್ ಕಥೆ ಇದು. ಮತ್ತೆ ಇದು ಸಂಬಂಧಪಟ್ಟದ್ದು ಮತ್ತು ಉದ್ದಾಲಕರಿಗೆ ಸಂಬಂಧಪಟ್ಟದ್ದೇ, ಬೇರೆ ಯಾರಿಗೂ ಅಲ್ಲೇ ಇಲ್ಲ, ಉದ್ದಾಲಕರಿಗೆ ಸಂಬಂಧಪಟ್ಟ ಕಥೆಯೇ. ಈಗಿನ ನಾನು ಇವತ್ತು ಕಥೆ ಮಾತ್ರ ಹೇಳ್ಬಿಡ್ತೇನೆ, ಉಳಿದದ ನಾವೆಲ್ಲ ನೋಡೋಣಂತ. ಏನು ಅಂದ್ರೆ ಅವ್ರ 5 ಮಂದಿ ಹೆಸರು ಹೇಳ್ಬೋಣಂತ. ಎಷ್ಟು ಚಂದ ಹೆಸರು ನೋಡ್ಕೊಳ್ರಿ ಅವ್ರು. 5 ಮಂದಿ. ಪ್ರಾಚೀನ ಶಾಲಃ ಔಪಮನ್ಯವ. ಏನವನ ಹೆಸರೇನು? ಪ್ರಾಚೀನ ಶಾಲಃ ಔಪಮನ್ಯವ ಅಂತ ಅವನ ಹೆಸರು. ಸರಿ. ಎರಡನೇದವ ಏನ್ ಹೆಸರು ಅಂದ್ರೆ ಸತ್ಯಯಜ್ಞ ಪೌಲುಷಿ ಅಂತ ಅವನ ಹೆಸರು. ಅಲ್ಲಲ್ಲೇ ಪೆನ್ಸಿಲ್ ಇಂದ ಗಿರಿ ಹಾಕೋದು ಬರ್ರಿ, ಅದ್ರ ಮೊದಲನೇದವನ ಹೆಸರು ಎರಡನೇದವನ ಹೆಸರು ಗೊತ್ತಾಗ್ತದೆ. ಪ್ರಾಚೀನ ಶಾಲಃ ಔಪಮನ್ಯವ ಸತ್ಯಯಜ್ಞ ಪೌಲುಷಿ ಇಂದ್ರದ್ಯುಮ್ನ ಭಾಲ್ಲವೇಯ. ಸರಿನಾ? ಜನಃ ಶಾರ್ಕರಾಕ್ಷ ಬುಡಿಲಃ ಆಶ್ವತರಾಶ್ವಿ. ಗೊತ್ತಾಯ್ತಾ? ಬುಡಿಲಃ ಆಶ್ವತರ ಆಶ್ವಿ. ಇವರು 5 ಜನ ಆದ್ರಲ್ಲಿ. ಈಗ ಪ್ರಾಚೀನ ಶಾಲಾ ಉಪಮನ್ಯವ ಸತ್ಯಯಜ್ಞ ಪೌಲುಷಿ ಇಂದ್ರದ್ಯುಮ್ನ ಭಾಲ್ಲವೇಯ ಜನಶಾರ್ಕರಾಕ್ಷ ಬುಡಿಲ ಆಶ್ವತರಾಶ್ವಿ ಅಂತ ತಿಳಿದುಕೊಂಡು, ಇದ್ರೊಳಗ ಮೊದಲನೇದ್ದೆಲ್ಲ ಅವ್ರ ಹೆಸರ್ರಿ, ಎರಡನೇದ್ದೆಲ್ಲ ಅವ್ರದ್ದು ಅಡ್ಡ ಹೆಸರುಗಳು. ಅವ್ರ ಅಪ್ಪಂದೋ ಅವ್ರ ಅಜ್ಜಂದೋ ಅವ್ರ ಮನಿದೋ ಹೆಸರು ಬಂದದ. ಹಂಗಾರೆ ನಾವೇನ್ ತಿಳ್ಕೋಣ ಅಂದ್ರೆ ಪ್ರಾಚೀನ ಶಾಲಾ ಸತ್ಯಯಜ್ಞ ಪೌಲುಷಿ ಸತ್ಯಯಜ್ಞ ಇಂದ್ರದ್ಯುಮ್ನ ಜನಃ ಬುಡಿಲಃ, ಇವ್ರ 5 ಮಂದಿ ಋಷಿಕುಮಾರರು. ಇವ್ರ 5 ಮಂದಿ ಹೆಸರು ಬರ್ಕೊಂಡಿಟ್ಟುಕೊಳ್ರಿ. 5 ಜನ ಋಷಿಕುಮಾರರು ಮತ್ತು ಉದ್ದಾಲಕರ ನಡೆದಿರುವಂತಹ ಘಟನೆ ಅಂತ ಬರ್ಕೊಳ್ರಿ. ಸರಿನಾ? ಹೆಸರು ಹೇಳ್ತೀನಿ ನೋಡ್ರಿ. ಪ್ರಾಚೀನ ಶಾಲಃ ನಂಬರ್ 1, ಸತ್ಯಯಜ್ಞ ನಂಬರ್ 2, ಇಂದ್ರದ್ಯುಮ್ನ ನಂಬರ್ 3, ಸತ್ಯಯಜ್ಞ ನಂಬರ್ 3, ಇಂದ್ರದ್ಯುಮ್ನ ನಂಬರ್ 3 ಆಯ್ತಾ. ಜನಃ ಅಂತ ಹೆಸರಂತ ಒಂದು. ಯಾರ ಹೆಸರು? ಮುಂದಿನ ಋಷಿಕುಮಾರನ ಹೆಸರು ಜನಃ ಅಂತ. ಮಜಾ ಬಂತಲ್ರಿ? ಮುಂದಿನ ಒಂದು ಬುಡಿಲಃ ಅಂತ ಹೆಸರು. ಬಹುದ ಸರಿ ಇದಲ್ಲ. 5 ಮಂದಿ ಬಂದ್ರಿಲ್ಲ, ಬುಡಿಲ ಆದ್ನಿಲ್ಲ. ಸರಿ, 5 ಮಂದಿ ಬುಡಿಲ ಅಂತ ಆಯ್ತು. ಈ 5 ಮಂದಿ ಏನಪ್ಪಾ ಅಂತಂದ್ರೆ ಋಷಿಕುಮಾರರು. ಪ್ರಾಚೀನ ಶಾಲಾ ಸತ್ಯಯಜ್ಞ ಇಂದ್ರದ್ಯುಮ್ನ ಜನ ಬುಡಿಲ ಮತ್ತು ಈ 5 ಇವ್ರ 5 ಋಷಿಕುಮಾರರು ಅಂತ ಬರ್ಕೊಳ್ರಿ. ಈ 5 ಋಷಿಕುಮಾರರು ಹಾಗೂ ಉದ್ದಾಲಕರು, ಇವರಿಬ್ಬರ ಮಧ್ಯದಲ್ಲಿನ ಒಂದು ಚೇತೋಹಾರಿಯಾದ, ಒಂದು ಮನಸ್ಸಿನಲ್ಲಿ ಚಿರಸ್ಥಾಯಿಯಾದ ಒಂದು ಘಟನೆ. ಕಥೆ ಹೇಳ್ತೀನಿ ನೋಡ್ರಿ. ಮೊದಲು ಏನು ಅಂದ್ರೆ ನಿಮ್ ಸಲುವಾಗಿ ಕಥೆ ಇದು, ರಮೇಶ್ ಬಾಬು ಅವ್ರ ಸಲ ಕಥೆ ಇದು. ಏನು ಅಂತಂದ್ರೆ ಇವ್ರ 5 ಜನರು ತಾವು ಕೂತ್ಕೊಂಡು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಒಂದು ಜಿಜ್ಞಾಸ ಮಾಡಿದ್ರು. ಅವರಿಗೆ ಕಂಟ್ರೋಲ್ ಬರ್ಲಿಲ್ಲ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ವಿಚಾರ ಮಾಡಿದ್ರಂತ, ಈ ಸುತ್ತಮುತ್ತಲು ಯಾವ ಆಚಾರ್ಯ ಇದ್ದಾರೆ ಪಾಠಕ್ಕೆ ಹೋಗ್ಲಿಕ್ಕೆ ನಮಗೆ ಅಂತ ವಿಚಾರ ಮಾಡಿದ್ರಂತ. ಇಲ್ಲಿದ್ದಾರಲ್ಲ ಯಾರವರು ಉದ್ದಾಲಕರ ಆಚಾರ್ಯ ಇದ್ದಾರ, ಉದ್ದಾಲಕರ ಕಡೆ ಪಾಠಕ್ಕೆ ಹೋಗ್ಬಿಟ್ಟು ನಡ್ರಿ ಅಂತ ತಿಳ್ಕೊಂಡು ಹೇಳಿ 5 ಜನ ಬಂದ್ಬಿಟ್ರು. 5 ಜನ ಬಂದ್ರು. ಹೆಂಗ ಪಿಪ್ಪಲಾದರ ಕಡೆಗೆ 6 ಮಂದಿ ಹೋಗಿದ್ರು, ಶ್ರೀನಿವಾಸ್ ರಮೇಶ್ ಬಾಬು ಪಿಪ್ಪಲಾದರ ಕಡೆಗೆ ಹೆಂಗ 6 ಮಂದಿ ಹೋಗಿದ್ರು, ಹಂಗ ಇಲ್ಲಿ 5 ಮಂದಿ ಬಂದ್ರು ಉದ್ದಾಲಕರ ಕಡೆಗೆ. ಬಂದು ಪ್ರಶ್ನೆ ಕೇಳಿದ್ರು. ಭಗವಂತನ ಜಿಜ್ಞಾಸ ಮಾಡಬೇಕಾಗಿದೆ. ಯಾರು ಭಗವಂತ, ಯಾವ ರೂಪ ಅಂತ ಕೇಳಿದ್ರು ಅವರು. ವೈಶ್ವಾನರ ನಾಮಕ ಭಗವಂತನ ಬಗ್ಗೆ ನಾವು ಜಿಜ್ಞಾಸ ಮಾಡಬೇಕಾಗಿದೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ವೈಶ್ವಾನರ ಅಂತ ಭಗವಂತನ ರೂಪ ಇದೆಯಲ್ಲ, ಅದರ ಜಿಜ್ಞಾಸೆ ಮಾಡಬೇಕಾಗಿದೆ. ಏನ್ ಅನ್ಬೇಕ್ರಿ ಆ ಪುಣ್ಯಾತ್ಮ ಇಲ್ಲದ? ಛೇ 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 ಛೇ
ಅವರಂದ್ರು, ಇಲ್ಲಪ್ಪ, ನನಗೆ ಗೊತ್ತಿಲ್ಲಲ್ಲ ಆ ವಿಷಯ, ನನಗೆ ಗೊತ್ತಿಲ್ಲಲ್ಲ. ಹೌದಾ, ನಿಮಗೆ ಗೊತ್ತಿಲ್ವಾ? ಮತ್ತೀಗ ನಾವ್ ಏನ್ ಮಾಡೋದು ಅಂತ ಇವರು ಅನ್ನುವಕ್ಕಿಂತ ಮೊದಲೇ, ಯಾರು ಆ 5 ಜನ ಬಂದ ವಿದ್ಯಾರ್ಥಿಗಳು ನಾವು ತಪ್ಪ ಆಚಾರ ಕಡೆ ಬಂದು ಕಾಣಿಸ್ತದ ಅಂತ ಅನ್ನೋಕ್ಕಿಂತ ಮೊದಲೇ ಅವ್ರು ಏನ್ ಮಾಡಿದ್ರು ಅಂದ್ರೆ, ನೇರವಾಗಿ ಅವನ್ ಕರ್ಕೊಂಡು ಯಾರವರು ಆ ಅಶ್ವಪತಿ ಕೈಕೇಯ ಅಂತ ಒಬ್ಬ ರಾಜನ ಹೆಸರು ಅಶ್ವಪತಿ ಕೈಕೇಯ ಅಂತ. ಆ ಅಶ್ವಪತಿ ಕೈಕೇಯ ರಾಜನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅವ ಅವತ್ತಿನ ಕಾಲದಲ್ಲಿ ವೈಶ್ವಾನರ ವಿದ್ಯೆಯಲ್ಲಿ ಎಕ್ಸ್ಪರ್ಟ್, ಸ್ಪೆಷಲಿಸ್ಟ್. ಅವನ್ ಕಡೆಗೆ ಕರ್ಕೊಂಡು ಹೋಗಿ ಪಾಠಕ್ಕೆ ಕೊಡ್ತಾರೆ. ಹೆಂಗ್ ಗೊತ್ತಾ? ಸಮಿತ್ ಪಾಣಿಹಿ, ಉದ್ದಾಲಕರು ಕೈಯಲ್ಲಿ ಸಮಿತಿಗಳನ್ನು ಹಿಡ್ಕೊಂಡು, ಶಿಷ್ಯರ ಕೈಯಲ್ಲಿ ಸಮಿತಿಗಳನ್ನು ಕೊಡಿಸಿಕೊಂಡು, ರಾಜನೇ ನಮಗೆ ಈ ವೈಶ್ವಾನರ ವಿದ್ಯೆಯನ್ನ ಪಾಠ ಹೇಳು ಅಂತ ಹೋಗಿ ಕೊಡ್ತಾರೆ. ಅವ ಸಮಿತಿಗಳನ್ನು ತೆಗೆದುಕೊಳ್ಳುವುದಿಲ್ಲ, ನೀವು ಬ್ರಾಹ್ಮಣರು, ನಾನು ನಿಮಗೆ ಶಿಷ್ಯವೃತ್ತಿ ತಗೊಳ್ಳೋದಿಲ್ಲ, ನಾನು ಅನುವಾದ ಮಾಡ್ತೀನಿ, ನೀವು ಕೇಳ್ಕೊಳ್ರಿ ಅಂತ ತಿಳ್ಕೊಂಡು ಹೇಳಿ ಸಮಿತಿಗಳನ್ನು ಎತ್ತಿಳಿಸಿ ಪಾಠವನ್ನ ಹೇಳ್ತಾನೆ. ಈ ಘಟ್ಟ ಇದೆ ಇಲ್ಲಿ. ನನಗೆ ಇದು ಈ ಘಟ್ಟ ಕಥೆ ಎಲ್ಲ ನಿಮ್ಗೆ ಅರ್ಥ ಆಯ್ತು. ನಂಗೆ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಏನು ಅಂತಂದ್ರೆ, ಸಜ್ಜನ ವ್ಯಕ್ತಿ ಇರ್ತಾನಲ್ಲ, ಸಜ್ಜನ, ಅವ ಹೆಂಗ ಎಲ್ಲರ ಜೊತೆಗೂ ಸಮಾನವಾಗಿ ನಡ್ಕೊಳ್ತಾನ ಅಂಬುದು ಒಂದು ಬೇಕಾಗಿದೆ ನನಗೆ. ಸಮಾನವಾಗಿ ಏನಾಯ್ತು? ಹಿಂದಿನ ಘಟ್ಟದಲ್ಲಿ ಶ್ವೇತಕೇತು ಎನ್ನುವಂತಹ ತನ್ನ ಮಗ, ಅವ ಪ್ರವಾಹಣ ಜೈಬಿಲಿ ಎನ್ನುವ ರಾಜನ ಕಡೆಗೆ ಹೋಗಿ ತಿಳಿದಿಲ್ಲ ಅಂತ ಅನ್ಸ್ಕೊಂಡು ಬಂದಾಗ, ತಾನೂ ಕೂಡ ಮಗನ ಜೊತೆಗೆ ಶಿಷ್ಯವೃತ್ತಿಯನ್ನ ಮಾಡಿ ಆದ್ರೂ ಆ ವಿದ್ಯೆಯನ್ನು ಕಲ್ತು ಬರಬೇಕು ಅಂತ ಹೋದ ವ್ಯಕ್ತಿ ಸ್ವಂತ ಮಗ. ಸರಿ, ಇವ್ರು ಯಾರೋ ಗೊತ್ತಿಲ್ಲದೆ ಇದ್ದವರು ಋಷಿಕುಮಾರರು ಬಂದಾರ, ಏನ್ ಮಕ್ಕಳಲ್ಲ ಏನಲ್ಲ, ಅವ್ರಿಗೆ ಏನೋ ಒಂದು ಹೇಳಿ ಕಳಿಸಿಬಿಡೋಣ ಅಥವಾ ಹೋಗ್ರಿ ಅಲ್ಲಿ ಅಂತ ನೋಡ. ಹಿಂಗೇನೂ ಮಾಡ್ಲಿಲ್ಲ ನೋಡ್ರಿ, ಹಿಂಗೇನೂ ಮಾಡ್ಲಿಲ್ಲ. ನನಗೆ ಗೊತ್ತಿಲ್ಲ ಅಂತಾದ ಮೇಲೆ ಬಂದು ಕೇಳಿದಾಗ, ನನ್ನ ಮಗನ ಜೊತೆಗೆ ನಾನು ಹೆಂಗ ವ್ಯವಹಾರ ಮಾಡಿದ್ದೀನೋ, ಅರ್ಥಾತ್ ನನ್ನ ಮಗನ ವಿಷಯದಲ್ಲಿ ನನ್ನ ವ್ಯವಹಾರ ಹೆಂಗಿದೆಯೋ, ಈ ಶಿಷ್ಯರ ವಿಷಯದಲ್ಲೂ ಹಾಗೆ ವ್ಯವಹಾರವನ್ನ ಮಾಡಬೇಕು. 5 ಜನ ಶಿಷ್ಯರು, 5 ಜನರ ಜೊತೆಗೆ ತಾವೂ ಹೋಗಿ ರಾಜನ ಮನೆಯಲ್ಲಿದ್ದು ಶಿಷ್ಯವೃತ್ತಿಯನ್ನ ಮಾಡಿಕೊಂಡು ವಿದ್ಯೆಯನ್ನ ಕಲ್ತುಕೊಂಡು ಬಂದು ಅವರಿಗೂ ಹೇಳಿ ತಾವು ಕಲ್ತುಕೊಂಡು ಬಂದ್ರು. ಮಗನ ಜೊತೆಗೆ ಹೋಗಿ ಪ್ರವಾಹಣ ಜೈಬಿಲಿ ಮನೆಗೆ ಹೋಗಿ ತಾವೂ ಕುಳಿತುಕೊಂಡು ವಿದ್ಯೆಯನ್ನು ಕಲ್ತುಕೊಂಡು ಬಂದ್ರು. ಹಾಗಾದರೆ ಒಬ್ಬ ವ್ಯಕ್ತಿ ಸಮಾಜ ಜೊತೆಗಾಗ್ಲಿ ತನ್ನ ಸಂಸಾರ ಜೊತೆಗಾಗ್ಲಿ ಒಂದೇ ರೀತಿಯಿಂದ ವರ್ತನೆ ಮಾಡಬೇಕು ಅಂತ ತಿಳಿಸಿಕೊಟ್ಟ. ಪಕ್ಷಪಾತ ಮಾಡಬಾರದು ಅಂತ ನಾವೇನ್ ಮಾಡ್ತಿರ್ತೀವಿ ಸಹಜವಾಗಿ ಅಂದ್ರೆ, ನಮ್ಮ ಮಕ್ಕಳು ಅಂದ್ರೆ ಚಲೋತ್ನಾಗ ವ್ಯವಸ್ಥೆ ಮಾಡೋದು, ಮಂದಿ ಮಕ್ಕಳು ಅಂದ್ರೆ ನಡೀತ ಹೇಳ ಮಂದಿ ಮಕ್ಕಳು ಅಂತ ತಿಳ್ಕೊಂಡು ಹೇಳ್ತಿರೋದು. ಹಿಂಗೆಲ್ಲ ಮಾಡಬಾರದು. ಅರ್ಥ ಆಯ್ತಾ? ಎಂಥ ಔದಾರ್ಯ, ಎಂಥ ಔದಾರ್ಯ! ನಮ್ ಪ್ರಾಚೀನಲ್ಲಿರುವಂಥ ಈ ಔದಾರ್ಯ ನಾವು ತಿಳಿಯಬೇಕು. ಏನಾಗ್ತದ, ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದು, ಒಂದು ಗುರುಕುಲವೋ ಒಂದು ಮನೆಯಲ್ಲಿ ಆಚಾರ್ಯರು ಪಾಠ ಹೇಳ್ತಿರುವಾಗ ನಮ್ಮೂರಲ್ಲಿ ಒಂದು ಗಾದಿ ಮಾತದ. ಏನ್ ಗಾದಿ ಮಾತದ ಅಂದ್ರೆ, ಪಾಠಕ್ಕೆ ಹೋಗ್ಬೇಕಾದ್ರೆ ಆಚಾರ ಮಕ್ಕಳ ಜೊತೆಗೆ ಹೋಗ್ಬೇಕು, ಊಟಕ್ಕೆ ಹೋಗ್ಬೇಕಾದ್ರೆ ಆಚಾರ ಹಳೇಂದ್ರ ಜೊತೆಗೆ ಹೋಗ್ಬೇಕು ಅಂತ ನಿಯಮ. ಯಾಕಂದ್ರ ಆಚಾರ ಅಳಿಯಂದ್ರ ಜೊತೆಗೆ ಊಟಕ್ಕೆ ಕೂತ್ರ ಅತ್ತಿ ಚಲೋ ಚಲೋ ಮಾಡಿ ಬಡಿಸ್ತಿರ್ತಾರ, ಬಾಜು ಕೂತರು ಬಡಿಸ್ಬೇಕಾಗ್ತದೆ. ಪಾಠಕ್ಕೆ ಆಚಾರ ಮಕ್ಕಳ ಜೊತೆಗೆ ಯಾಕೆ ಹೋಗ್ಬೇಕು ಅಂದ್ರೆ, ಮಕ್ಕಳಿಗೆ ಚಲೋ ಚಲೋ ಪಾಠ ಹೇಳ್ತಿರ್ತಾರ, ಅವ್ರು ತಿಳಿತದ ಅಂತ ತಿಳ್ಕೊಂಡು, ಅಂದ್ರೆ ರಹಸ್ಯಗಳನ್ನೆಲ್ಲ ಹೇಳ್ಕೊಡ್ತಿರ್ತಾರ. ಉಳಿದವರಿಗೆ ರಾಮ ರಾಮು ನಡಿ, ಕೃಷ್ಣ ಕೃಷ್ಣ ನಡಿ ಅಂತ ಇಷ್ಟ ಹೇಳ್ಬಿಡ್ತಿರ್ತಾರೆ. ಈ ಮಗುಗಾದ್ರೆ ರಾಮ ಎಲ್ಲಿಂದ ಬಂದ ಅನ್ನೋದು ಹೇಳ್ಕೊಟ್ಟಿರ್ತಾರ ಅವ್ರು. ಅದಕ್ಕೇನಾಯ್ತು ಅಂದ್ರೆ, ನನಗೆ ಸಂತೋಷವಾದದ್ದು ಉದ್ದಾಲಕರ ಆಚರಣೆ. ಮಗನಾದರೂ ಅಷ್ಟೇ, ಶಿಷ್ಯರಾದರೂ ಅಷ್ಟೇ, ಈ ವಿದ್ಯಾ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ ಎಂದೂ ಯಾರಿಗೂ ಮೋಸ ಮಾಡಬಾರದು. ಏನಿದೆಯೋ ಅದನ್ನ ಕೊಡ್ಬೇಕು, ಏನಿದೆಯೋ ಅದನ್ನ ಕೊಡ್ಬೇಕು. ನನಗೇನ್ ಸಂತೋಷ ಅನಿಸ್ತು ಗೊತ್ತೇನೋ ಶ್ರೀನಿವಾಸ, ರಮೇಶ್ ಬಾಬು, ಏನ್ ಸಂತೋಷ ಅನಿಸ್ತು ಗೊತ್ತೇನೋ? ಕರ್ಮಣ ಜ್ಞಾನ ಮಾತನೋತಿ ಅಂತ ಒಂದು ಶ್ರುತಿ ಅದ. ಏನ್ರಿ ಸರಾಫ್ ಅವರ, ಇಷ್ಟ ದಿವ್ಸ ನಾವು ಕರ್ಮಣ ಜ್ಞಾನ ಮಾತನೋತಿ ಅಂದ್ರೆ ನಾನು ಸತ್ಕರ್ಮವನ್ನ ಮಾಡೋದ್ರಿಂದ ನನಗೆ ಜ್ಞಾನ ಬರ್ತದ ಅಂತ ಅಲ್ಲ. ಕರ್ಮಣ ಉದ್ದಾಲಕರಂಥವ್ರು, ವಿಶ್ವಾಮಿತ್ರರಂಥವ್ರು, ವಸಿಷ್ಠರಂಥವ್ರು ತಾವೇನು ಕರ್ಮ ಮಾಡಿ ತೋರಿಸ್ತಾರ, ನಡವಳಿಕೆಯಲ್ಲಿ ತೋರಿಸ್ತಾರ, ಅದರಿಂದ ನಮಗೆಲ್ಲರಿಗೂ ಕೂಡ ಜ್ಞಾನ ಮಾತನೋತಿ, ನಾವ್ ಹಿಂಗಿರಬೇಕು ಅನ್ನೋ ಜ್ಞಾನ ಹುಟ್ಟಿ ಕೊಡುತ್ತದ. ಇದೊಂದರ್ಥ ಕರ್ಮಣ ಜ್ಞಾನ ಮಾತನೋತಿ ಅನ್ನೋದಕ್ಕ. ಏನ್ರಿ ಶ್ರೀನಿವಾಸ್? ದೊಡ್ಡವರ ಕರ್ಮ ನಮಗೆ ಜ್ಞಾನಕ್ಕೆ ಕಾರಣ. ಹೌದೋ ಇಲ್ಲೋ? ಕರ್ಮಣ ಜ್ಞಾನ ಮಾತನೋತಿದ್ರೆ ಏನ್ ಅರ್ಥ ಮಾಡ್ಬೇಕು? ಇಷ್ಟು ದಿವ್ಸ ನಾವೇನ್ ಮಾಡಿದ್ವಿ? ನಿಷ್ಕಾಮ ಕರ್ಮದಿಂದ ಜ್ಞಾನ ಹುಡ್ತದ, ನಿಷ್ಕಾಮ ಕರ್ಮ ಜ್ಞಾನ ಹುಡ್ತದ, ಅದಾಯ್ತು. ಇನ್ನೊಂದು ಅರ್ಥ ಕರ್ಮಣ ಸೋತ್ತಮ ಕರ್ಮಣ, ನಮಗಿಂತ ಉತ್ತಮರಾದ ವ್ಯಕ್ತಿಗಳು ಮಾಡಿದ ಕರ್ಮದಿಂದ ಸ್ವ ಅಧಮಾನ ಜ್ಞಾನ ಮಾತನೋತಿ, ಜ್ಞಾನವನ್ನು ತಂದು ಕೊಡ್ತದೆ.
ಅಲ್ವೇ? ಅವ್ರೇನ್ ಮಾಡಿದ್ರು? ತಮ್ಮ ಮಗನ ಜೊತೆಗೂ ಹಂಗೆ ನಡ್ಕೊಂಡ್ರು, ಶಿಷ್ಯರ ಜೊತೆಗೂ ಹಂಗೆ ನಡ್ಕೊಂಡ್ರು. ಇದರಿಂದ ಸಮಾಜಕ್ಕೆ ಏನ್ ಪಾಠ ಹೇಳ್ಕೊಟ್ರು ಅಂದ್ರೆ, ಎಂದೂ ವಿದ್ಯಾ ಕಲ್ಲಿಗೆ ಬಂದವರಿಗೆ ಭೇದ ಭಾವ ಮಾಡಬೇಡ್ರಿ. ಶಿಷ್ಯನಿಗೂ ಅಷ್ಟೇ, ಮಗನಿಗೂ ಅಷ್ಟೇ. ಜ್ಞಾನದ ವಿಷಯದಲ್ಲಿ ಯಾಕೆ ಹಂಗ್ ಮಾಡ್ಬೇಕು? ಇನ್ನು ಸಂಪತ್ತಿನ ವಿಷಯದಲ್ಲಿ ಮಾಡ್ಕೋತೀರಾ, ಮಾಡ್ಕೊಳ್ರಿ. ನಿಮ್ ಸಂಪತ್ತ ನಿಮ್ ಮಗ ಕೊಡ್ತೀರಿ, ಹೋದವ್ರು ಕೇಳೋ ಹಂಗೂ ಇಲ್ಲ, ಅಧಿಕಾರನೂ ಇಲ್ಲ. ವಿದ್ಯೆಗೆ ಸರ್ವರೂ ಅಧಿಕಾರಿಗಳು. ಆದ್ದರಿಂದ ಕರ್ಮಣ ಜ್ಞಾನ ಮಾತನೋತಿ ಎನ್ನುವಂತಹ ಶ್ರುತಿವಾಕ್ಯಕ್ಕೆ ಮತ್ತೊಂದು ಅರ್ಥ ಏನು ಸಿದ್ಧ ಆಯಿತು ಅಂದ್ರೆ, ಅವರ ನಡಿಗೆ ನಮಗೆ ಜ್ಞಾನ, ಅವರ ನಡಿ ನಮಗೆ ತಿಳಿ, ಅವರ ನುಡಿ ನಮಗೆ ತಿಳಿ ಅಂತನ್ನೋ ಮಾತನ್ನು ನಾವು ತಿಳ್ಕೊಳ್ಬೇಕು. ಉಳಿದ ಪಾಠವನ್ನ ಮಧ್ಯಾಹ್ನ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.